ಮಾಯಾ, ಬೆಂಗಳೂರಿನ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ವಿಕ್ರಮ್. ಇವತ್ತು ಅವನ ಲೈಫ್ನ ಅತಿ ದೊಡ್ಡ ಗೆಲುವು. ಅದೇ ಅವನ ಮೊದಲ ರಾತ್ರಿ. ಬೆಡ್ರೂಮ್ ಹೂವಿನ ಪರಿಮಳದಿಂದ ಘಮ ಘಮ ಅಂತಿದೆ. ವಿಕ್ರಮ್ ತನ್ನ ಬೆಡ್ರೂಮ್ ಬಾಗಿಲು ತೆರೆದು ಒಳಗೆ ಬಂದ. ಅವನ ಕಣ್ಣಲ್ಲಿ ತಾನು ಫ್ಯಾಮಿಲಿ ಮೇಲೆ ಪ್ರೆಷರ್ ಹಾಕಿ ಹಠ ಹಿಡಿದು ಮದುವೆ ಆಗಿರೋ ಆ ಸುಂದರಿ ಮಾಯಾಳ ಕನಸೆ ತುಂಬಿದೆ. ಬೆಡ್ ಮೇಲೆ ನಡುಗುತ್ತಾ ಕುಳಿತಿದ್ದ ಹೆಂಡತಿ ಹತ್ತಿರ ವಿಕ್ರಮ್ ಹೋದ. ಮಾಯಾ, ನಂಗೊತ್ತು ನಿಂಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ. ಆದ್ರೆ ಏನ್ ಮಾಡ್ಲಿ, ನಿನ್ ಬ್ಯೂಟಿಗೆ ನಾನ್ ಎಷ್ಟು ಫಿದಾ ಆಗಿದ್ದೆ ಅಂದ್ರೆ ನಿನ್ನನ್ನ ಪಡ್ಕೊಳ್ಳೋಕೆ ನಿನ್ ಫ್ಯಾಮಿಲಿ ಮೇಲೆ ಅಷ್ಟೊಂದು ಪ್ರೆಷರ್ ಹಾಕ್ಬೇಕಾಯ್ತು. ಈ ಒಂದು ರಾತ್ರಿಗಾಗಿ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ. ಆದ್ರೆ ವರಿ ಮಾಡ್ಕೋಬೇಡ ಮಾಯಾ, ನಿನ್ನ ಈ ಅಪ್ಸರೆ ತರ ಇರೋ ಬ್ಯೂಟಿಗೆ ನಾನ್ ಸಾಯೋವರೆಗೂ ದೊಡ್ಡ ಫ್ಯಾನ್. ಇವತ್ತಿನಿಂದ ನಿನ್ನನ್ನ ಮಿಸ್ ಇಂಡಿಯಾ ತರಾನೇ ನೋಡ್ಕೊಳ್ತೀನಿ. ಐ ಲವ್ ಯು ಲಾಟ್ ಮಾಯಾ ಅಂತ ಹೇಳ್ತಾ ವಿಕ್ರಮ್ ತನ್ನ ಹೆಂಡತಿಯ ಹತ್ತಿರ ಹೋಗಿ ನಿಧಾನವಾಗಿ ಪ್ರೀತಿಯಿಂದ ಅವಳ ಮುಖ ನೋಡಿದ. ಆದ್ರೆ ತಕ್ಷಣ ವಿಕ್ರಮ್ಗೆ ಭೂಮಿಗೆ ಬಾಯ್ಬಿಟ್ಟ ಹಾಗಾಯ್ತು. ಇಲ್ಲಿ ಇದ್ದದ್ದು ಮಾಯಾ ಅಲ್ಲ, ಅವಳ ತಂಗಿ ದೀಪಾ. ನೋಡೋಕೆ ಲಕ್ಷಣವಾಗಿದ್ರು ದೀಪಾ ಮಾಯಾಳಷ್ಟು ಚಂದವಾಗಿರ್ಲಿಲ್ಲ. ಕಡು ಕಪ್ಪು ಬಣ್ಣದ ದೀಪಾ ಕಣ್ಣಲ್ಲಿ ನೀರು ತುಂಬಿಕೊಂಡು ನಡುಗ್ತಾ ಇದ್ಲು. ಅವಳನ್ನ ನೋಡಿ ವಿಕ್ರಮ್ ಅಕ್ಷರಶಃ ಶಾಕ್ನಲ್ಲಿ ಹೆದರಿ 2 ಹೆಜ್ಜೆ ಹಿಂದೆ ಹೋಗ್ಬಿಟ್ಟ. ಅವನಿಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಿತ್ತು. ವಾಟ್ ದ ಹೆಲ್, ಯಾರ್ ನೀನು? ದೀಪಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ವೇರ್ ಇಸ್ ಮಾಯಾ ಅಂತ ಬೆಡ್ ಮೇಲೆ ಇದ್ದ ಹೂವಿನ ಹಾರವನ್ನ ಕಿತ್ತೆಸೆದು ಜೋರಾಗಿ ಕಿರಿಚಿಬಿಟ್ಟ. ದೀಪಾ ನಡುಗುತ್ತಾ ಕೆಳಗೆ ಬಿದ್ದು, ವಿಕ್ರಮ್ ವಿಕ್ರಮ್ ಅವ್ರೆ, ಅಕ್ಕ ಅಕ್ಕ ನಿಮ್ಮನ್ ಮದ್ವೆ ಆಗೋ ದಿನ ಯಾರಿಗೂ ಗೊತ್ತಾಗ್ದಾಗೆ ತನ್ನ ಹಳೆ ಬಾಯ್ ಫ್ರೆಂಡ್ ಜೊತೆಗೆ ಓಡ್ ಹೋಗ್ಬಿಟ್ಲು. ಅವಳಿಗೆ ನಿಮ್ಮನ್ ಮದ್ವೆ ಆಗೋದಕ್ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ ಅಂತ ಹೇಳೋ ಅಷ್ಟರಲ್ಲಿ ವಿಕ್ರಮ್ ಅವಳ ಕೆನ್ನಿಗೆ ಜೋರಾಗಿ ಬಾರಿಸ್ಬಿಟ್ಟ. ಶಟಪ್, ನಿಮ್ ಫ್ಯಾಮಿಲಿ ಅವರೆಲ್ಲ ಸೇರಿ ನನ್ನ ಲೈಫ್ನ ಜೊತೆ ಆಟ ಆಡ್ತಿದ್ದೀರಾ. ನೋ ವೇ, ಐ ಕಾಂಟ್ ಟಾಲರೇಟ್ ದಿಸ್ ಅಂತ ಅವಳನ್ನ ಜುಟ್ಟು ಹಿಡಿದು ಎಳೆದಾಡಿದ. ಗಲಾಟೆ ಕೇಳಿ ವಿಕ್ರಮ್ ತಾಯಿ ರಾಜೇಶ್ವರಿ ರೂಮ್ ಒಳಗೆ ಓಡಿ ಬಂದ್ಲು. ಅವಳ ಮುಖದಲ್ಲಿ ಬೆವರಿನ ಹನಿಗಳಿತ್ತು, ಕೈಗಳು ನಡುಗ್ತಿದ್ವು. ವಿಕ್ಕಿ, ಕೂಲ್ ಡೌನ್ ಮಗನೆ, ಕೂಲ್ ಡೌನ್. ಹಸಿ ಬಿಸಿ ಉಸಿರು ಬಿಡ್ತಾ ಮಗನನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಇದ್ಲು. ವಿಕ್ರಮ್ ಅವಳನ್ನ ನೋಡಿ ಹತಾಶೆಯಿಂದ, ಮಾ, ಇದೆಲ್ಲ ಏನು? ಮಾಯಾ ಎಲ್ಲಿ? ಈ ಕಪ್ ಹುಡುಗಿನ ನನ್ ಮೈಗೆ ಅಂಟಿಸಿದ್ಯಾರು? ರಾಜೇಶ್ವರಿ ಧ್ವನಿಯಲ್ಲೂ ಒಂದು ರೀತಿಯ ನಡುಕ ಇತ್ತು. ನಾನ್ ಏನ್ ಮಾಡ್ಲಿ ಹೇಳು ವಿಕ್ಕಿ? ಮದುವೆ ಮುಹೂರ್ತಕ್ಕಿಂತ ಅರ್ಧ ಗಂಟೆ ಮುಂಚೆ ಆ ಮಾಯಾ ಓಡ್ ಹೋಗ್ಬಿಟ್ಲು. ಅವಳಿಗೆ ನೀನಂದ್ರೆ ಇಷ್ಟ ಇಲ್ವಂತೆ. ಹೇಗೋ ಬಲವಂತ ಮಾಡಿ ಒಪ್ಸಿದ್ವಿ. ಆದ್ರೆ ಮುಹೂರ್ತಕ್ಕೂ ಮುಂಚೆ ಯಾವನ್ ಜೊತೆನೋ ಓಡ್ ಹೋಗ್ಬಿಟ್ಲು ಆ ಮೋಸ್ಗಾತಿ. ಆ ಫೋಟೋಗ್ರಾಫರ್ಸ್, 100 ಜನ ಗೆಸ್ಟ್, ಅವ್ರೆಲ್ರ ಮುಂದೆ ನಮ್ಮ ಮನೆ ಮರ್ಯಾದೆ ಮಣ್ಪಾಲಾಗ್ಬಾರ್ದು ಅಂತ ನಾನೇ ಇವಳಿಗೆ ಮುಸುಕ್ ಹಾಕಿ ಮಂಟಪದಲ್ಲಿ ಕೂರಿಸ್ಬಿಟ್ಟೆ ವಿಕ್ಕಿ. ಇದನ್ನ ಕೇಳಿ ವಿಕ್ರಮ್ ಅಕ್ಷರಶಃ ರಾಕ್ಷಸನಾಗ್ಬಿಟ್ಟ. ವಿಕ್ರಮ್ ಸಿಟ್ಟಿನಲ್ಲಿ ಪಕ್ಕದಲ್ಲಿದ್ದ ವೈನ್ ಗ್ಲಾಸ್ ಹೊಡೆದು ಹಾಕಬಿಟ್ಟ. ಮರ್ಯಾದೆ? ಛೀ, ನಿಮ್ ಮನೆತನದ ಮರ್ಯಾದೆ ಉಳಿಸ್ಕೊಳ್ಳೋಕೆ ನನ್ ಲೈಫ್ನ ಬಲಿ ಕೊಟ್ಬಿಟ್ರಲ್ಲಮ್ಮ. ಈ ಕಪ್ಪು ಕಾಗೆ ಜೊತೆ ನಾನ್ ಲೈಫ್ ಲೀಡ್ ಮಾಡ್ಬೇಕಾ? ವಾಟ್ ಆರ್ ಯು ಸೇಯಿಂಗ್? ನನ್ ಜೀವನಾನ ನೀವೇ ಹಾಳು ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಇವಳನ್ನ ನಾನ್ ಹೆಂಡತಿ ಅಂತ ಒಪ್ಕೊಳ್ಳೋಕ್ ಸಾಧ್ಯನಾಮ? ನನ್ ಫ್ರೆಂಡ್ಸ್ ನನ್ ಬಗ್ಗೆ ಏನ್ ಥಿಂಕ್ ಮಾಡಲ್ಲ? ಇವಳು ಈ ಮುಖ ನೋಡಿದ್ರೇನೆ ನನಗ್ ವಾಂತಿ ಬರೋ ತರ ಆಗ್ತಿದೆ. ಅಂತದ್ರಲ್ಲಿ ಇವಳ ಜೊತೆ ನನ್ನನ್ನ ಲೈಫ್ ಲಾಂಗ್ ಜೀವನ ಮಾಡು ಅಂತಿದ್ದೀರಾ? ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ಮಾಮ್. ಯು ಆರ್ ಅ ಚೀಟರ್. ನನ್ನನ್ನ ಈ ಪರಿಸ್ಥಿತಿಗೆ ತಂದಿರೋ ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಗೋ, ಗೆಟ್ ಅವೇ ಫ್ರಮ್ ಮೀ. ವಿಕ್ರಮ್ ಕಿರುಚಿ ರಂಪಾಟ ಮಾಡಿ ಬೆಡ್ರೂಮ್ನ ಒಂದು ಮೂಲೆಯಲ್ಲಿ ಕೂತುಬಿಟ್ಟ. ಆಗ ರಾಜೇಶ್ವರಿ ಅವನ ಹತ್ತಿರ ಬಂದು ಅವನ ಕೈ ಹಿಡಿದು ಗೋಗರಿದ್ಲು. ಪ್ಲೀಸ್ ಪ್ಲೀಸ್ ವಿಕ್ರಮ್, ಹಂಗೆಲ್ಲ ಮಾತಾಡ್ಬೇಡ ಕಂದ. ನೋಡು ವಿಕ್ರಮ್, ನಮ್ಮಿಂದ ತಪ್ಪಾಗಿದೆ. ಜಸ್ಟ್ ಫಾರ್ ಸಮ್ ಡೇಸ್ ಪ್ಲೀಸ್ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋ ವಿಕ್ರಮ್. ಈಗಲೇ ಇವಳನ್ನ ಆಚೆ ಹಾಕಿದ್ರೆ ಜನ ನಮ್ಮನ್ನ ನೋಡ್ ನಗ್ತಾರೆ. ಹೇಗಿದ್ರು ಇವಳೇ ನಿನ್ ಹೆಂಡತಿ ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಸ್ವಲ್ಪ ದಿನ ಸುಮ್ನಿರು, ಆಮೇಲೆ ಇವಳಿಗೆ ಡೈವರ್ಸ್ ಕೊಟ್ಬಿಡು. ನಾನೇ ಒಳ್ಳೆ ಅಪ್ಸರೆ ತರ ಇರೋ ಹುಡುಗಿನ ಹುಡುಕ್ತೀನಿ. ಪ್ಲೀಸ್ ಮಗನೆ,
ನಮ್ಮನೆ ಮರ್ಯಾದೆ ಉಳಿಸು. ವಿಕ್ರಮ್ಗೆ ದಾರಿ ತೋಚದೆ ಹೋಯ್ತು. ವಿಕ್ರಮ್ ದೀಪಾ ಕಪ್ಪು ಮುಖವನ್ನ ಅಸಹ್ಯದಿಂದ ನೋಡಿ, ಫೈನ್, ಆದ್ರೆ ಅಲ್ಲಿವರೆಗೂ ಇವಳು ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು. ಇವಳನ್ನ ಇವಾಗ್ಲೇ ಯಾವ್ದಾದ್ರು ಸ್ಟೋರ್ ರೂಮ್ಗೆ ತೆಸಿರಿ ಅಂತ ಆರ್ಡರ್ ಮಾಡ್ಬಿಟ್ಟ. ಮರುದಿನ ಬೆಳಿಗ್ಗೆ 5 ಗಂಟೆ. ದೀಪಾಳಿಗೆ ಮನೆಯಲ್ಲಿ ಒಂದು ಸೆಕೆಂಡ್ ಕೂಡ ರೆಸ್ಟ್ ಸಿಗಲಿಲ್ಲ. ರಾಜೇಶ್ವರಿ ತನ್ನ ಅಸಲಿ ರೂಪ ತೋರಿಸಿದ್ಲು. ಏಯ್ ಸುಂದ್ರಿ, ಎದ್ದೇಳು. ನಿಮ್ ಮನೆಯವರೆಲ್ಲ ಸೇರಿ ನನ್ನ ಮಗನ್ ಲೈಫ್ ಹಾಳು ಮಾಡಿದ್ ಸಾಲ್ದು ಅಂತ ಇನ್ನೂ ಮಹಾರಾಣಿ ತರ ಮಲಗಿದೀಯಾ ಅಂತ ದೀಪಾಳನ್ನ ಮಲಗಿದ್ದ ಜಾಗದಿಂದಲೇ ಎಬ್ಬಿಸಿ ಮನೆಯ ಹಾಲ್ಗೆ ತಳ್ಳಿದ್ಲು. ನೀನು ಹೆಸರಿಗೆ ಮಾತ್ರ ಈ ಮನೆ ಸೊಸೆ, ಆದ್ರೆ ಈ 4 ಗೋಡೆ ಮಧ್ಯ ನೀನು ಕಸ ಗುಡಿಸೋಳಷ್ಟೇ. ಹೋಗಿ ಇಡೀ ಮನೆ ಕಸ ಗುಡಿಸಿ ನೆಲ ಒರೆಸು, ಬೇಗ ಅಂತ ಗದರಿದ್ಲು. ವಿಕ್ರಮ್ ಬೆಳಿಗ್ಗೆ ಜಿಮ್ ಮುಗಿಸಿ ಬಂದವನೇ ದೀಪಾ ನೆಲ ಒರೆಸ್ತದನ್ನ ನೋಡಿ ಅವಳ ಮುಂದಿದ್ದ ಬಕೆಟ್ ಅನ್ನ ಕಾಲಲ್ಲಿ ಜೋರಾಗಿ ಒದ್ಬಿಟ್ಟ. ಗಲೀಜು ನೀರೆಲ್ಲ ದೀಪಾಲ ಮೈ ಮೇಲೆ ಬಿದ್ದ್ಬಿಡ್ತು. ನೋಡು, ನನ್ ಲೈಫಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದಕ್ಕೆ ನೀನೇ ಕಾರಣ. ನಿಮ್ಮಕ್ಕ ನನಗ ಮಾಡಿದ ದ್ರೋಹಕ್ಕೆ ನೀನು ಶಿಕ್ಷೆ ಅನುಭವಿಸ್ಬೇಕು ಅಂತ ಅವಳ ಕೈ ಮೇಲೆ ತನ್ನ ಶೂ ಒತ್ತಿ ಇಟ್ಟಿದ್ದ. ಡರ್ಟಿ ಬ್ಲ್ಯಾಕ್ ಅಂತ ಬೈದು ಹೋದ. ದೀಪಾ ಏನೂ ಮಾತಾಡದೆ ಕಣ್ಣೀರು ಹಾಕ್ತಾ ಆ ನೆಲ ಒರೆಸೋಕೆ ಶುರು ಮಾಡಿದ್ಲು. ಅವಳಿಗೆ ಒಂದಂತೂ ಕ್ಲಾರಿಟಿ ಇತ್ತು, ಅವಳ ಅಕ್ಕ ಮಾಡಿರೋ ತಪ್ಪಿಗೆ ನಾನು ಇಡೀ ಜೀವನ ನರಳಬೇಕು ಅಂತ. ದಿನಗಳು ವೇಗವಾಗಿ ಉರುಳುತ್ತಾ ಹೋದ್ವು. ಹಾಗೆ ವಿಕ್ರಮ್ ಮತ್ತೆ ಅವನ ತಾಯಿ ರಾಜೇಶ್ವರಿ ದೀಪಾಗೆ ಕೊಡ್ತಿರೋ ಕಷ್ಟ ಕೂಡ ಜಾಸ್ತಿ ಆಗ್ತಾನೆ ಹೋಯ್ತು. ಬೆಳಿಗ್ಗೆ 9 ಗಂಟೆ. ಡೈನಿಂಗ್ ಟೇಬಲ್ ಮೇಲೆ ಬಗೆ ಬಗೆಯ ತಿಂಡಿ ರೆಡಿ ಇದೆ. ವಿಕ್ರಮ್ ತನ್ನ ಫೋನ್ ನಲ್ಲಿ ಬ್ಯುಸಿ ಆಗಿದ್ದ. ದೀಪಾ ನಡುಗುತ್ತಾ ಒಂದು ಕಪ್ ಕಾಫಿ ತಂದು ಟೇಬಲ್ ಮೇಲಿಟ್ಲು. ವಿಕ್ರಮ್ ಅವಳನ್ನ ನೋಡಿದ ಕೂಡಲೇ ಅವನ ಮೂಡ್ ಆಫ್ ಆಯ್ತು. ಏಯ್, ಈ ಕಾಫಿನ ನೀನ್ ಮಾಡಿದ್ದ ಅಂತ ಗದರಿದ. ದೀಪಾ ತಲೆ ತಗ್ಗಿಸಿ ಹೌದು ಅಂತ ಪಿಸುಗುಟ್ಟಿದ್ಲು. ವಿಕ್ರಮ್ ತಕ್ಷಣ ಆ ಕಾಫಿನ ಸಿಂಕಲ್ಲಿ ಚೆಲ್ಲಿ, ಏಯ್, ನಿನ್ನನ್ನ ನೀನು ಏನ್ ಅಂದ್ಕೊಂಡಿದೀಯಾ? ನಿನ್ನನ್ನ ದೂರದಿಂದ ನೋಡಿದ್ರೇನೆ ನನ್ಗೆ ನೀರ್ ಕುಡಿಯೋಕ್ಕೂ ಮನ್ಸು ಬರಲ್ಲ. ಅಂಥದ್ರಲ್ಲಿ ನೀನ್ ಮಾಡಿರೋ ಈ ದರಿದ್ರ ಕಾಫಿ ಕುಡಿತೀನಿ ಅಂದ್ಕೊಂಡಿದೀಯಾ? ಲುಕ್, ನೀನ್ ಈ ಕಪ್ ಕೈಯಿಂದ ಮುಟ್ಟಿರೋ ಯಾವುದನ್ನು ನಾನ್ ತಿನ್ನಲ್ಲ, ಕುಡಿಯಲ್ಲ. ನಿನ್ನನ್ನ ನೋಡಿದ್ರೇನೆ ನನಗ್ ವಾಂತಿ ಬರುತ್ತೆ. ಇನ್ನೊಂದ್ಸಲ ಈ ತರ ಚೀಪ್ ಕೆಲ್ಸ ಮಾಡ್ದೆ ಅಂದ್ರೆ ನಿನ್ನನ್ನ ರೋಡಿಗೆ ತಳ್ಬೇಕಾಗತ್ತೆ, ಹುಷಾರ್. ಅಷ್ಟರಲ್ಲಿ ವಿಕ್ರಮ್ ತಾಯಿ ರಾಜೇಶ್ವರಿ ಬಂದ್ಲು. ಅವಳು ವಿಕ್ರಮ್ಗೆ ಸಪೋರ್ಟ್ ಮಾಡ್ತಾ, ಬಿಡು ಮಗನೆ, ಇವಳಿಗೆ ಅಂದಾನೂ ಇಲ್ಲ, ಬಣ್ಣನೂ ಇಲ್ಲ, ಬುದ್ಧಿನೂ ಇಲ್ಲ. ಇವಳ ಜೊತೆ ಮಾತಾಡ್ತಾ ನೀನ್ ಪ್ರೀಶಿಯಸ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ಇವತ್ತು ನಮ್ಮನೆಗೆ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವರೇನಾದ್ರೂ ಇವಳನ್ನ ನೋಡಿ ಯಾರು ಇವಳು ಅಂತ ಕೇಳಿದ್ರೆ ನಮ್ ಮನೆತನದ ಮರ್ಯಾದೆ ಏನಾಗ್ಬೇಡ ಅಂತ ದೀಪಾಳನ್ನ ಅಸಹ್ಯದಿಂದ ನೋಡಿದ್ಲು. ದೀಪಾಗೆ ತನ್ನ ಅಕ್ಕ ಮಾಡಿದ ತಪ್ಪಿಗೆ ಇಡೀ ಪ್ರಪಂಚವೇ ನನ್ನನ್ನ ಯಾಕೆ ಹೀಗೆ ನೋಡ್ತಿದೆ? ನಾನ್ ಹೀಗೆ ಹುಟ್ಟಿದ್ದು ನನ್ನ ತಪ್ಪ? ನನಗೇನ್ ಶಾಪ ಇದೆ ಭಗವಂತ ಅಂತ ಆ ದೇವರಿಗೆ ತನ್ನ ನೋವನ್ನ ಹೇಳ್ಕೊಂಡ್ಲು. ನನ್ನಂಥವಳು ಈ ಭೂಮಿ ಮೇಲೆ ಬದುಕಿರೋದೇ ಸರಿಯಿಲ್ಲ ಅಂತ ದುಃಖ ಪಟ್ಲು. ಅಷ್ಟರಲ್ಲಿ ರಾಜೇಶ್ವರಿ ದೀಪಾಳ ಹತ್ತಿರ ಬಂದು ಅವಳ ತೋಳನ್ನ ಜೋರಾಗಿ ಹಿಚುಕಿ ಎಳೆದ್ಲು. ಏಯ್, ಕೇಳಿಸ್ತಾ? ಇವತ್ ಸಂಜೆ ನಮ್ಮನೆಗೆ ಬರೋ ಗೆಸ್ಟ್ ಎಲ್ರೂ ಹೈ ಸೊಸೈಟಿ ಜನ. ಅವರೆಲ್ಲ ಮಾಯಾನ ನೋಡಿ ಹೋಗಿದ್ದಾರೆ. ಈಗ ನಿನ್ ಈ ಮುಖಾನ ನೋಡಿ ಇದಾ ನಿಮ್ಮ ಮಗನ್ ಚಾಯ್ಸ್ ಅಂತ ಕೇಳಿದ್ರೆ ನಮ್ ಮರ್ಯಾದೆ ಹರಾಜಾಗಲ್ವಾ ಅಂತ ಗದರಿದ್ಲು. ವಿಕ್ರಮ್ ಪಕ್ಕದಲ್ಲೇ ನಿಂತು ತನ್ನ ಫೋನ್ ನೋಡ್ತಾ ಅಮ್ಮನ ಮಾತಿಗೆ ಸಪೋರ್ಟ್ ಮಾಡ್ತಾ, ಹೌದು ಮಾ, ಇವಳನ್ನ ನೋಡಿ ಅವರು ಕೆಲಸದವಳು ಅಂದ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ನನ್ನ ಹೆಂಡತಿ ಅಂತ ಗೊತ್ತಾದ್ರೆ ನನ್ನ ಫ್ರೆಂಡ್ ಸರ್ಕಲ್ ನಲ್ಲಿ ನನ್ನ ಬೆಲೆ ಏನಾಗ್ಬೇಡ, 3 ಕಾಸಿ ಹರಾಜಾಗತ್ತೆ. ಗೆಸ್ಟ್ ಬಂದಾಗ ಇವಳನ್ನ ಕಿಚನ್ ಇಂದ ಆಚೆ ಬರ್ಬೇಡ ಅಂತ ಹೇಳು ಅಂತ. ದೀಪಾಳ ಕಣ್ಣಿಂದ ಹನಿ ಹನಿಯಾಗಿ ನೀರು ನೆಲಕ್ಕೆ ಬೀಳ್ತಿತ್ತು. ಅವಳಿಗೆ ಈ ಮಾತುಗಳು ಚಾಕುವಿನಿಂದ ಚುಚ್ಚಿದ ಹಾಗೆ ಆಗ್ತಿತ್ತು. ಆಗ ರಾಜೇಶ್ವರಿ ದೀಪಾಳನ್ನ ಒಂದು ಕಾಡು ಪ್ರಾಣಿಯಂತೆ ಫೀಲ್ ಮಾಡ್ತಾ ಕಿಚನ್ ಬಳಿಗೆ ಎಳೆದು ತಂದ್ಲು. ಹೇಯ್ ಸುಂದ್ರಿ, ಸರಿಯಾಗಿ ಕೇಳಿಸ್ಕೊ. ನನ್ ಮಗನ್ ಫ್ರೆಂಡ್ ಫಾರಿನ್ ಇಂದ ಬರ್ತಿದ್ದಾನೆ. ಅವನು ಹೋದ ಮೇಲೇನೆ ನೀನು ಹೊರಗೆ ಬರಬೇಕು. ಒಂದ್ ವೇಳೆ ಸದ್ದು ಮಾಡಿ ಯಾರಾದ್ರೂ ನಿನ್ನ ನೋಡಿದ್ರೋ ಮರ್ಯಾದೆ ಇರಲ್ಲ ಅಂತ ದೀಪಾಳನ್ನ ಮನ ಬಂದಂತೆ ಹೀಯಾಳಿಸಿ ಹೋದ್ಲು. ಅಡುಗೆ ಕೋಣೆಯಲ್ಲಿ ದೀಪ ಅಳ್ತಾ ಕೂತಿದ್ದಾಗ ಹೊರಗಡೆ ಗೆಸ್ಟ್ ಬರೋ ಸದ್ದು ಕೇಳಿಸ್ತು. ಅದರಲ್ಲಿ ಒಬ್ಬನ ಧ್ವನಿ ಸಖತ್ ಡಿಫ್ರೆಂಟ್ ಆಗಿತ್ತು. ಅದೇ ವರ್ಲ್ಡ್ ಫೇಮಸ್ ಫ್ಯಾಷನ್ ಡಿಸೈನರ್ ಸಿದ್ಧಾರ್ಥ್. ಹಾಲ್ನಲ್ಲಿ ವಿಕ್ರಮ್ ತನ್ನ ಫ್ರೆಂಡ್ ಸಿದ್ಧಾರ್ಥ್ ಜೊತೆ ಸೋಫಾ ಮೇಲೆ ಫುಲ್ ಸ್ಟೈಲ್ ಆಗಿ ಕೂತಿದ್ದಾನೆ. ಸಿದ್ಧಾರ್ಥ್ ಅಂದ್ರೆ ಸಾಮಾನ್ಯದವನಲ್ಲ. ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನರ್. ದೊಡ್ಡ ದೊಡ್ಡ ಜ್ಯುವೆಲರಿ ಬ್ರ್ಯಾಂಡ್ ಮತ್ತು ಲಕ್ಸುರಿ ಕಾರ್ ಕಂಪನಿಗಳಿಗೆ ಇವನೇ ಫೋಟೋ ಶೂಟ್ ಡೈರೆಕ್ಟರ್.
ಹೋದ ವರ್ಷವಷ್ಟೇ ಪ್ಯಾರಿಸ್ನಲ್ಲಿ ಇವನಿಗೆ ವಿಷನರಿ ಆಫ್ ದಿ ಇಯರ್ ಅವಾರ್ಡ್ ಸಿಕ್ಕಿದೆ. ವರ್ಲ್ಡ್ ಫೇಮಸ್ ಮಾಡೆಲ್ಸ್ ಇವನ ಡೇಟ್ಸ್ಗಾಗಿ ಕ್ಯೂ ನಿಲ್ತಾರೆ. ತನ್ನ ಹಳೆ ಫ್ರೆಂಡ್ ಸಿದ್ಧಾರ್ಥ ವಿಕ್ರಮ್ ಮನೆಗೆ ಬರೋದಕ್ಕೆ ವಿಕ್ರಮ್ ಮತ್ತೆ ರಾಜೇಶ್ವರಿ ಫುಲ್ ಎಕ್ಸೈಟ್ ಆಗಿದ್ದಾರೆ. ಸಿದ್ದು, ಇವತ್ತು ನಮ್ಮನೇಲಿ ನೀನು ಕಾಫಿ ಕುಡಿತಾ ಇರೋದು ನನಗೆ ದೊಡ್ಡ ಪ್ರೌಡ್ ಮೂಮೆಂಟ್ ಕಣೋ. ನಿನ್ನ ಆ ಹೊಸ ಶೂಟ್ ಬಗ್ಗೆ ಕೇಳ್ದೆ. ಪ್ಯಾರಿಸ್ ನಲ್ಲಿ ಅದು ಸಖತ್ ಸೌಂಡ್ ಮಾಡ್ತದೆ ಅಲ್ವಾ ಅಂತ ವಿಕ್ರಮ್ ಸಿದ್ಧಾರ್ಥ ಅಪ್ರಿಶಿಯೇಟ್ ಮಾಡ್ದ. ಅದಕ್ಕೆ ಸಿದ್ಧಾರ್ಥ ತುಂಬಾ ಸಿಂಪಲ್ ಆಗಿ, ಥ್ಯಾಂಕ್ಸ್ ವಿಕ್ರಮ್, ಆದ್ರೆ ನನಗೆ ಇನ್ನೂ ತೃಪ್ತಿ ಸಿಕ್ಕಿಲ್ಲ. ಈ ಸಲ ಏನೋ ಡಿಫ್ರೆಂಟ್ ಆಗಿರೋ ಸೌಂದರ್ಯ ಹುಡುಕ್ತಾ ಇದ್ದೀನಿ. ಇಡೀ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿಗಳು ಆ ಬಿಳಿ ಜಿರಳೆ ತರ ಹುಡುಗಿರ ಹಿಂದೆ ಓಡ್ತಿದ್ದಾರೆ. ಬಟ್ ನನಗೆ ಆ ಪ್ಯೂರ್ ಇಂಡಿಯನ್ ಸ್ಕಿನ್ ಟೋನ್ ಇರೋ ಮಾಡೆಲ್ ಸಿಗ್ತಾ ಇಲ್ಲ. ಇಡೀ ವರ್ಲ್ಡ್ ಶೇಕ್ ಆಗೋ ತರ ಒಂದು ಫೇಸ್ ಬೇಕು ನನಗೆ ಅಂತ ಹೇಳ್ದ. ಆಗ ರಾಜೇಶ್ವರಿ ಮಧ್ಯ ಬಾಯಿ ಹಾಕಿ, ಅಯ್ಯೋ ಸಿದ್ದು, ಬಿಳಿ ಚರ್ಮ ಇಲ್ದೇ ಇರೋ ಮಾಡೆಲ್ ಅನ್ನಿಸ್ಕೊಳ್ಳೋಕೆ ಸಾಧ್ಯನಾ? ನೋಡು, ನಮ್ ವಿಕ್ರಮ್ ಮದುವೆ ಫಿಕ್ಸ್ ಆಗಿರೋ ಆ ಮಾಯಾ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಗೊತ್ತಾ, ಮಿಸ್ ಇಂಡಿಯಾ ರೇಂಜ್. ಬೇಕಾದ್ರೆ ಅವಳನ್ನೇ ನಿನ್ನ ಶೂಟ್ಗೆ ತಗೋ ಅಂತ ಹೇಳ್ತಾ ಇಲ್ದೇ ಇರೋ ಬಿಲ್ಡಪ್ ತಗೊಳೋಕೆ ಶುರು ಮಾಡಿದ್ಲು. ಇದನ್ನ ಕೇಳಿ ವಿಕ್ರಮ್ಗೆ ಮುಜುಗರ ಆಯ್ತು. ಮಾ, ನೀವ್ ಸ್ವಲ್ಪ ಸುಮ್ನಿರ್ತೀರಾ ಅಂತ ಮೈಲ್ಡ್ ಆಗಿ ತಾಯಿ ಮೇಲೆ ರೇಗ್ದ. ಹೀಗೆ ಸಿದ್ಧಾರ್ಥ್ ಮತ್ತೆ ವಿಕ್ರಮ್ ನಡುವೆ ಡಿಸ್ಕಷನ್ ನಡೆಯುವಾಗ ಖಾಲಿ ಕಾಫಿ ಗ್ಲಾಸ್ಗಳು ಚಲ್ಲಾಪಿಲ್ಲಿಯಾಗಿರೋದನ್ನ ನೋಡಿ ವಿಕ್ರಮ್, ಮಾ, ಆ ಮನೆ ಕೆಲಸದೊಳಗೆ ಈ ಗ್ಲಾಸ್ಗಳನ್ನ ತಗೊಂಡು ಹೋಗೋಕ್ ಹೇಳು ಅಂತ ಹೇಳ್ದ. ಹರಿದಿರೋ ಹಳೆ ಸೀರೆ ಉಟ್ಟಿರೋ ದೀಪ ತನ್ನ ಮುಖವನ್ನ ಸೀರೆಯ ಸೆರಗಿನಿಂದ ಕವರ್ ಮಾಡಿ ತಲೆ ತಗ್ಗಿಸಿ ಅಲ್ಲಿ ಬಿದ್ದಿರೋ ಖಾಲಿ ಗ್ಲಾಸ್ ಎತ್ತೋಕೆ ಬಂದು. ಅವಳು ಗ್ಲಾಸ್ ಎತ್ತುವಾಗ ಅಕಸ್ಮಾತ್ ಆಗಿ ಅವಳ ಸೆರಗು ಸ್ವಲ್ಪ ಜಾರ್ಬಿಡ್ತು. ಕಿಟಕಿಯಿಂದ ಚಿನ್ನದ ಹೊಳಪಿನಂತೆ ಬಂದ ಸೂರ್ಯನ ಬೆಳಕು ನೇರವಾಗಿ ಅವಳ ಮುಖದ ಮೇಲೆ ಬಿತ್ತು. ಸಿದ್ಧಾರ್ಥ್ ಸಡನ್ ಆಗಿ ಕಾಫಿ ಕೆಳಗಿಟ್ಟು ಕೈಲಿದ್ದ ಮೊಬೈಲ್ ಪಕ್ಕಕ್ಕಿಟ್ಟು ದೀಪಾಳನ್ನೇ ದಿಟ್ಟಿಸಿ ನೋಡೋಕೆ ಶುರು ಮಾಡಿದ. ವಿಕ್ರಮ್ ಮತ್ತು ರಾಜೇಶ್ವರಿ ಏನಾಗ್ತಿದೆ ಅಂತ ಅರ್ಥವಾಗದೆ ಒಬ್ಬರನ್ನೊಬ್ರು ಅನುಮಾನದಿಂದ ನೋಡಿದ್ರು. ಸಿದ್ಧಾರ್ಥ್ ಕಣ್ಣುಗಳಲ್ಲಿ ಆಶ್ಚರ್ಯದ ಜೊತೆ ಒಂದು ರೀತಿಯ ರೋಮಾಂಚನ. ದೀಪ ಕಡು ಕಪ್ಪು ಮೈ ಮಣ್ಣದವಳೇ ಇರಬಹುದು, ಆದರೆ ಅವಳ ಆ ಅಂದವಾದ ದುಂಡು ಮುಖ ಸಿದ್ಧಾರ್ಥ್ಗೆ ತುಂಬಾ ಯೂನಿಕ್ ಆಗಿ ಕಾಣಿಸ್ತು. ಅವಳ ಮೂಗು, ಕಣ್ಣುಗಳು ಅವನಿಗೆ ಯಾವುದೋ ಇಂಟರ್ನ್ಯಾಷನಲ್ ಮಾಡೆಲ್ ರೇಂಜ್ಗೆ ಫೀಲ್ ಕೊಡ್ತು. ಸಿದ್ಧಾರ್ಥ್ ಒಬ್ಬ ವರ್ಲ್ಡ್ ಕ್ಲಾಸ್ ಫೋಟೋಗ್ರಫರ್ ಆಗಿರೋದ್ರಿಂದ ಈ ಸ್ಕಿನ್ ಟೋನ್ ಮೇಲೆ ಪರ್ಫೆಕ್ಟ್ ಲೈಟಿಂಗ್ ಬಿದ್ರೆ ಅವಳಿನ್ನೂ ಅದ್ಭುತವಾಗಿ ಕಾಣಿಸ್ತಾಳೆ ಅಂತ ಅವನಿಗೆ ಫೀಲ್ ಆಗೋಕೆ ಶುರುವಾಯ್ತು. ಸಾಮಾನ್ಯ ಜನರ ಕಣ್ಣಿಗೆ ದೀಪ ಕೇವಲ ಕಪ್ಪು ಹುಡುಗಿಯಾಗಿ ಕಂಡ್ರೆ, ಸಿದ್ಧಾರ್ಥ ಕಣ್ಣಿಗೆ ಅವಳು ಕಲ್ಲಿನಲ್ಲಿ ಕೆತ್ತಿದ ಯಾವುದೋ ಅಪರೂಪದ ಕಪ್ಪು ಗ್ರೀಕ್ ದೇವತೆ ತರ ಕಾಣಿಸಿದ್ಲು. ಕಪ್ಪು ಬಣ್ಣದಲ್ಲಿ ಇಷ್ಟೊಂದು ಸೌಂದರ್ಯ ಅಡಗಿರೋಕೆ ಸಾಧ್ಯನಾ ಅಂತ ಅವನು ಮನಸ್ಸಿನಲ್ಲೇ ಬೆರಗಾದ. ಅವಳಲ್ಲಿರೋ ಆ ಮುಗ್ಧತೆ ಮತ್ತು ನೋವಿನ ಛಾಯೆ ಅವಳ ಫೇಸ್ಗೆ ಒಂದು ಮಿಸ್ಟೀರಿಯಸ್ ಲುಕ್ ಕೊಡ್ತಿತ್ತು. ಸಿದ್ಧಾರ್ಥ್ ಮೆಲ್ಲನೆ ನಿಟ್ಟುಸಿರು ಬಿಟ್ಟ. ವಿಕ್ರಮ್, ಯಾರೇವಳು ಅಂತ ಕೇಳ್ದ. ಸಿದ್ಧಾರ್ಥ್ ಎಕ್ಸ್ಪ್ರೆಷನ್ಸ್ ನೋಡಿ ವಿಕ್ರಮ್ ಮತ್ತೆ ರಾಜೇಶ್ವರಿ ಮುಖ ಸಪ್ಪೆ ಆಯ್ತು, ಜೊತೆಗೆ ಕೋಪ ಕೂಡ ಬಂತು. ರಾಜೇಶ್ವರಿ ತಕ್ಷಣ, ಅಯ್ಯೋ ಸಿದ್ದು, ಇವಳು ನಮ್ಮನೆ ಕೆಲಸದವಳು, ದಿಕ್ಕು ದೆಸೆ ಏನೂ ಇಲ್ಲ ಅಂತ ನಾವೇ 3 ಹೊತ್ತು ಊಟ ಕೊಟ್ಟು ಸಾಕೊಂಡಿದೀವಿ ಅಷ್ಟೇ ಅಂತ ಹೇಳಿ ಸುಮ್ಮನಾದ್ಲು. ಆದ್ರೆ ಸಿದ್ಧಾರ್ಥ ಅವಳ ಮಾತನ್ನ ನಂಬಲಿಲ್ಲ. ಮೆಲ್ಲನೆ ಮೇಲೆದ್ದು ದೀಪ ಹತ್ರ ಹೋಗಿ ತನ್ನ ವಿಸಿಟಿಂಗ್ ಕಾರ್ಡ್ ನ ದೀಪ ಕೈಗಿಟ್ಟ. ತಕ್ಷಣ ವಿಕ್ರಮ್ ಕಡೆ ತಿರುಗಿ, ವಿಕ್ರಮ್, ಈ ಹುಡುಗಿ ನನ್ಗೆ ಯಾಕೋ ತುಂಬಾ ಯೂನಿಕ್ ಅನ್ನಿಸ್ತಿದ್ದಾಳೆ. ಆಕ್ಚುಲಿ ಒಂದು ದೊಡ್ಡ ಜ್ಯುವೆಲರಿ ಆಡ್ ಶೂಟ್ ಇದೆ. ಅದಕ್ ನಾನು ಕೂಡ ತುಂಬಾ ದಿನದಿಂದ ಒಂದು ಡಿಫ್ರೆಂಟ್ ಫೀಚರ್ಸ್ ಇರೋ ಹುಡುಗಿ ಹುಡುಕ್ತಾ ಇದ್ದೆ. ಇವಳ ಫೇಸ್ ಆ ಕಲೆಕ್ಷನ್ಗೆ ಪಕ್ಕಾ ಸೂಟ್ ಆಗುತ್ತೆ ಅಂತ ಅನ್ನಿಸ್ತಿದೆ. ಒಂದ್ ಕೆಲ್ಸ ಮಾಡು, ನಾಳೆನೆ ಈ ಹುಡುಗಿನ ನನ್ ಸ್ಟುಡಿಯೋ ಹತ್ರ ಕಳಿಸ್ಕೊಡು ಅಂತ ಹೇಳ್ಬಿಟ್ಟ. ಇದನ್ನ ಕೇಳಿ ದೀಪಾಗೆ ನಿಜಕ್ಕೂ ಶಾಕ್ ಆಯ್ತು. ಅವಳ ಮೈಂಡ್ ಫುಲ್ ಬ್ಲಾಂಕ್ ಆಗಿ ಹೋಯ್ತು. ಜ್ಯುವೆಲರಿ ಆಡ್, ಡಿಫ್ರೆಂಟ್ ಫೀಚರ್ಸ್, ಯೂನಿಕ್. ನಾನು ಜ್ಯುವೆಲರಿ ಮಾಡಲ್ಲ. ಯಾರಾದ್ರೂ ಈ ಮಾತನ್ನ ನಂಬೋಕಾಗತ್ತಾ? ಇವ್ರಿಗೆ ಏನಾಗಿದೆ, ಯಾಕೆ ಈ ತರ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ದೀಪ ತನ್ನ ಬಗ್ಗೆ ತಾನೇ ಡೌಟ್ ಪಡ್ತಾ ಸಿದ್ಧಾರ್ಥ್ ಕೊಡ್ತಿರೋ ಕಾಂಪ್ಲಿಮೆಂಟ್ ನ ಡೌಟ್ ಮಾಡೋಕೆ ಶುರು ಮಾಡಿದ್ಲು. ಸಿದ್ಧಾರ್ಥ ಮಾತನ್ನ ಕೇಳಿ ವಿಕ್ರಮ್ ಬಿದ್ದು ಬಿದ್ದು ನಗೋಕೆ ಶುರು ಮಾಡ್ದ. ಈ ಸಿದ್ದು, ನಿನಗ್ ಹುಚ್ಚಿಗಿಚ್ ಏನಾದ್ರೂ ಹಿಡಿದಿದ್ಯಾ? ಇವಳನ್ನ ಶೂಟಿಂಗ್ ಕಳಿಸೋದಾ? ಹಾ, ತಮಾಷೆ ಮಾಡೋಕ್ಕೂ ಲಿಮಿಟ್ಸ್ ಇಲ್ವಾ ಸಿದ್ದು? ಇವಳಿಗಿರೋ ಕಲರೋ, ಅಯ್ಯೋ ದೇವ್ರೆ, ಇವಳು ನಿನ್ ಕಣ್ಣಿಗೆ ಮಾಡೆಲ್ ತರ ಕಾಣಿಸ್ತಿದ್ದಾಳ? ನೋ ವೇ, ಯು ಆರ್ ಔಟ್ ಆಫ್ ಯುವರ್ ಮೈಂಡ್ ಬ್ರೋ ಅಂತ ಸಿದ್ಧಾರ್ಥ ಟೇಸ್ಟ್ ನ ಹೀಯಾಳಿಸೋಕ್ ಶುರು. ಅದಕ್ಕೆ ಪುಷ್ಟಿ ಕೊಡೋ ತರ ರಾಜೇಶ್ವರಿ, ಸಿದ್ದು, ನೀವ್ ಇವಳನ್ ಫೋಟೋ ಶೂಟ್ ಮಾಡೋ ಬದ್ಲು ಹೋಗಿ ಹೋಗಿ ನಿಮ್ ಕೆಲ್ಸ ನೋಡಿ ಅಂತ ಜೋರಾಗಿ ನಗೋಕ್ ಶುರು ಮಾಡಿದ್ಲು. ಇದನ್ನ ಕೇಳಿ ದೀಪ ಕಣ್ಣಲ್ಲಿ ಕಣ್ಣೀರು ಜಿನುಗೋಕೆ ಶುರುವಾಯ್ತು. ಅದನ್ನ ಅರ್ಥ ಮಾಡ್ಕೊಂಡ ಸಿದ್ಧಾರ್ಥ್, ಹೇ ವಿಕ್ಕಿ, ನೀನಿನ್ನೂ ಅದೇ ಹಳೆ ಕಾಲದ ಮೈಂಡ್ ಸೆಟ್ ನಲ್ಲೇ ಸ್ಟಕ್ ಆಗಿದೀಯ. ಬ್ಯೂಟಿ ಅಂದ್ರೆ ಏನು ಅಂತ ಜಡ್ಜ್ ಮಾಡೋ ಕೆಪಾಸಿಟಿನೇ ಇಲ್ಲ ನಿನ್ಗೆ. ನೋಡು, ನಾನು 60 ದೇಶ ಸುತ್ತಿರೋನು.
ಈ ಫೀಲ್ಡ್ನಲ್ಲಿ ಏನ್ ಮ್ಯಾಟರ್ ಆಗುತ್ತೆ, ಯಾವ್ದು ವರ್ಕ್ ಆಗುತ್ತೆ ಅಂತ ನಿನಗಿಂತ ನನಗ್ ಚೆನ್ನಾಗ್ ಗೊತ್ತಿದೆ. ಜಸ್ಟ್ ಡೋಂಟ್ ಆರ್ಗ್ಯೂ ವಿತ್ ಮೀ. ನಾಳೆ ಈ ಹುಡುಗಿನ ನನ್ನ ಸ್ಟುಡಿಯೋ ಕಳಿಸ್ಕೊಡ್ತಿದ್ಯಾ ಅಷ್ಟೇ. ಬೈ ದ ವೇ, ನಿನ್ನ ಹತ್ರ ಈ ತರ ವೇಸ್ಟ್ ಮಾಡ್ತಾ ಹರಟೆ ಹೊಡಿಯೋಕೆ ನನಗ್ ಟೈಮ್ ಇಲ್ಲ ಅಂತ ಹೇಳಿ ಸಿದ್ಧಾರ್ಥ್ ಒಂದು ಕ್ಷಣವೂ ಅಲ್ಲಿರದೆ ಅಲ್ಲಿಂದ ಹೊರಟೆ ಬಿಟ್ಟ. ಸಿದ್ಧಾರ್ಥ್ ಕಾರ್ ಹೊರಗೆ ಸೌಂಡ್ ಆಗ್ತಿದ್ದ ಹಾಗೆ ವಿಕ್ರಮ್ ಮುಖ ಕೆಂಪಾಯ್ತು. ತನ್ನ ಫ್ರೆಂಡ್ ಎದುರೇ ತಾನು ಔಟ್ಡೇಟೆಡ್ ಅನ್ನಿಸ್ಕೊಂಡಿದ್ದು ಅವನ ಹೊಟ್ಟೆಗೆ ಬೆಂಕಿ ಬಿದ್ದಾಗಾಯ್ತು. ಯಾರ ಮೇಲಿರೋ ಕೋಪನೋ ಇನ್ಯಾರ ಮೇಲೂ ತೀರಿಸ್ಕೊಳ್ಳೋಕೆ ಅಂತ ಸಜ್ಜಾದ. ವಿಕ್ರಮ್ ದೀಪಾಳನ್ನ ಗುರಾಯಿಸ್ತಾ ಅವಳ ಹತ್ತಿರ ಬಂದ. ಅವಳ ಕೈಯಲ್ಲಿದ್ದ ಸಿದ್ಧಾರ್ಥ್ ಕೊಟ್ಟಿರೋ ವಿಸಿಟಿಂಗ್ ಕಾರ್ಡ್ ಅನ್ನ ಧಡಕ್ ಅಂತ ಕಿತ್ಕೊಂಡ. ಏಯ್, ನಾನ್ ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಸಿದ್ಧಾರ್ಥ್ ಏನೋ ನಿನ್ ಬಗ್ಗೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟ ಅಂತ ಆಕಾಶದಲ್ಲಿ ತೇಲ್ತಿದ್ದೀಯಾ? ಮಾಡೆಲ್ ಅಂತೆ ಮಾಡೆಲ್, ಬುದ್ಧಿ ಇಲ್ವಾ ಅವನಿಗೆ? ಅವನೇನಾದ್ರೂ ನಿನ್ನ ಮಾಡೆಲ್ ಮಾಡೋಕ್ ಹೋದ್ರೆ ಅವ್ನು ಮಾಡಿರೋ 60 ದೇಶದ ಶೂಟಿಂಗ್ ನೀನ್ ಈ ಮುಖಾನೇ ಫುಲ್ ಸ್ಟಾಪ್ ಇಡುತ್ತೆ. ನಿನಗ್ ಫೋಟೋ ಶೂಟ್ ಬೇಕಾ? ವಿಕ್ರಮ್ ಆ ವಿಸಿಟಿಂಗ್ ಕಾರ್ಡ್ ಅನ್ನ ದೀಪಾ ಕೈಯಿಂದ ಕಿತ್ತು ದೂರ ಎಸೆದ. ರಾಜೇಶ್ವರಿ ಸೋಫಾ ಮೇಲೆ ಆರಾಮಾಗಿ ಕೂತು, ವಿಕ್ರಮ್ ಬಿಡು ಮಗನೆ, ಆ ಸಿದ್ದುಗೆ ಇವತ್ತು ತಲೆ ಸರಿ ಇಲ್ಲ ಅನ್ಸುತ್ತೆ. ಇಲ್ಲ ಅಂದ್ರೆ ಯಾರಾದ್ರೂ ಮನೇಲಿ ಪಾತ್ರೆ ತೊಳೆಯೋ ಕೆಲ್ಸದವಳನ್ನ ಹೋಗಿ ಜ್ಯುವೆಲರಿ ಮಾಡೆಲ್ ಮಾಡ್ತೀನಿ ಅಂತಾರ? ಏಯ್ ದೀಪಾ, ಮೊದ್ಲು ಅಡುಗೆ ಮನೆಗೆ ಹೋಗಿ ಕಾಫಿ ಲೋಟ ತೊಳೆಯೋಗು. ನೀನ್ ಈ ಮುಖ ನೋಡಿದ್ರೆ ನನ್ ಮೂಡ್ ಆಫ್ ಆಗತ್ತೆ ಅಂತ ಗದರಿದ್ಲು. ವಿಕ್ರಮ್ ದೀಪಾಳನ್ನ ಗೋಡೆಗೆ ನೂಕಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಹೇಯ್, ಕನಸ್ ಕಾಣೋದನ್ನ ಬಿಡು. ನಿನ್ನ ಮುಖಕ್ಕೆ ನಾವು ಮನೆ ಕೆಲ್ಸ ಕೊಟ್ಟಿರೋದೇ ಹೆಚ್ಚು. ಹೋಗ ಅದನ್ ಮಾಡ್ಕೊಂಡ್ ಬಿದ್ದಿರು. ಸುಮ್ನೆ ಅದು ಇದು ಅಂತ ತಲೆ ಕೆಡಿಸ್ಕೊಂಡು ಇಲ್ದೇ ಇರೋ ಪ್ರಯತ್ನ ಮಾಡ್ದೆ ಅಂದ್ರೆ ನಿನ್ ಕಾಲ್ ಮುರಿದು ಕೈ ಕೊಡ್ತೀನಿ, ಹುಷಾರ್. ಸಿದ್ಧಾರ್ಥ ನನ್ನ ಫ್ರೆಂಡ್ ಇರಬಹುದು, ಆದ್ರೆ ನನ್ನ ಮನೆಯಲ್ಲಿ ನಡಬೇಕಿರೋದು ನನ್ನ ರೂಲ್ಸ್ ಮಾತ್ರ. ಇವತ್ತು ಒಳ್ಳೆ ರೀತಿಲಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಾಳೆ ವಾರ್ನಿಂಗ್ ಇಲ್ದೆ ಈ ಮನೆಯಿಂದ ಹೊರಗೆ ಹಾಕ್ತೀನಿ, ಅರ್ಥ ಆಯ್ತಾ ಅಂತ ಗದರ್ಬಿಟ್ಟ. ಸಮಯ ರಾತ್ರಿ 1 ಗಂಟೆ. ಇಡೀ ಮನೆ ಸೈಲೆಂಟ್ ಆಗಿದೆ. ದೀಪಾ ಅಡುಗೆ ಮನೆಯ ಮೂಲೆಯಲ್ಲಿ ನೆಲದ ಮೇಲೆ ಕೂತಿದ್ದಾಳೆ. ಅವಳ ಮುಂದೆ ವಿಕ್ರಮ್ ಬಿಸಾಡಿರೋ ಆ ವಿಸಿಟಿಂಗ್ ಕಾರ್ಡ್ ಬಿದ್ದಿದೆ. ದೀಪಾ ಕಣ್ಣೀರು ಹಾಕ್ತಾ ಆ ವಿಸಿಟಿಂಗ್ ಕಾರ್ಡ್ ನೋಡ್ತಾ ಇದ್ದಾಳೆ. ಇದರಲ್ಲಿ ನನ್ ತಪ್ಪೇನಿದೆ? ಸಿದ್ಧಾರ್ಥ್ ಹೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗ್ತೀನಾ? ಅಷ್ಟಕ್ಕೂ ಈ ಕಪ್ಪು ಬಣ್ಣ ನಾನ್ ಚೂಸ್ ಮಾಡ್ಕೊಂಡಿರೋದಾ? ಯಾಕೆ ಈ ಪ್ರಪಂಚ ನನ್ನನ್ನ ಇಷ್ಟ ಅಸಹ್ಯವಾಗಿ ನೋಡುತ್ತೆ? ಸಿದ್ಧಾರ್ಥ ಸರ್ ಏನೋ ನನ್ನ ಪರಿಸ್ಥಿತಿ ನೋಡಿ ಹಾಗೆ ಕೇಳಿರಬಹುದು, ಆದ್ರೆ ವಿಕ್ರಮ್ ಹೇಳಿದ್ದೆ ಸತ್ಯ ಅನ್ಸುತ್ತೆ. ಈ ಮುಖ ಇಟ್ಕೊಂಡು ನಾನ್ ಮಾಡ್ಲಿಂಗ್ ಮಾಡೋಕ್ ಹೋದ್ರೆ ಜನ ನಗ್ತಾರಷ್ಟೆ. ಬೇಡ, ಈ ಸಾಹಸ ನನಗ್ ಬೇಡ. ಸಾಯೋ ತನಕ ಇಲ್ಲೇ ಬಿದ್ದಿರೋದು ನನ್ನ ಹಣೆ ಬರಹ. ಈಗ ಹೇಗಿದ್ದೀನೋ ಹಾಗೆ ಇದ್ದು ಬಿಡೋಣ. ಬೆಳಿಗ್ಗೆ ದೀಪಾ ಎಂದಿನಂತೆ ಬೇಗ ಎದ್ದು ಮನೆ ಕೆಲಸ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ವಿಕ್ರಮ್ ಮತ್ತೆ ರಾಜೇಶ್ವರಿ ಫುಲ್ ಗ್ರ್ಯಾಂಡ್ ಆಗಿ ರೆಡಿಯಾಗಿ ಕೆಳಗ್ ಬರ್ತಾರೆ. ರಾಜೇಶ್ವರಿ ವಿಕ್ರಮ್ಗೆ, ವಿಕ್ರಮ್ ಬೇಗ ಬಾ ಮಗನೆ, ಆ ರಿಲೇಷನ್ ಮ್ಯಾನೇಜರ್ ಫಂಕ್ಷನ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ದೀಪಾಳನ್ನ ನೋಡಿ ಅಸಹ್ಯವಾಗಿ ಮುಖ ತಿರುವಿ, ಏಯ್, ನಾವು ಬರೋವರೆಗೂ ಮನೆ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಮುಚ್ಕೊಂಡ್ ಕೆಲ್ಸ ಮುಗಿಸಿ ಒಳಗ್ ಬಿದ್ದಿರು. ಆ ಸಿದ್ಧಾರ್ಥ್ ಹೇಳ್ದ ಅಂತ ಏನಾದ್ರೂ ಸ್ಮಾರ್ಟ್ ಆಗೋಕ್ ಹೋದ್ರೆ ನೀನ್ ಕಾಲ್ ಮುರಿದು ಹಾಕ್ತೀನಿ, ಹುಷಾರ್ ಅಂತ ಬೆದರಿಕೆ ಹಾಕಿ ವಿಕ್ರಮ್ ರಾಜೇಶ್ವರಿ ಜೊತೆ ಹೊರಟು ಹೋದ. ದೀಪಾ ಮನೆ ಕೆಲಸ ಎಲ್ಲ ಮುಗಿಸಿ ಆಯಾಸದಿಂದ ಬಂದು ಮೂಲೆಯಲ್ಲಿ ಬಂದು ಕೂತ್ಕೋತಾಳೆ. ಆಗ ಅವಳ ಕಣ್ಣು ಪುನಃ ದೂರದಲ್ಲಿರೋ ಅನಾಥವಾಗಿ ಬಿದ್ದಿರೋ ಆ ವಿಸಿಟಿಂಗ್ ಕಾರ್ಡ್ ಮೇಲೆ ಬೀಳುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ಅದನ್ನ ನೋಡಿ ಇದ್ದಕ್ಕಿದ್ದ ಹಾಗೆ ಅವಳ ಮನಸ್ಸು ವಿಚಲಿತವಾಗೋಕೆ ಶುರುವಾಗುತ್ತೆ. ಅವಳ ಮನಸ್ಸಿನಲ್ಲಿ 1000 ಆಲೋಚನೆಗಳು. ಯಾಕೆ ಆ ಕಾರ್ಡ್ ನನ್ನನ್ನೇ ನೋಡ್ತಿರೋ ಹಾಗನ್ನಿಸ್ತದೆ? ಸಿದ್ಧಾರ್ಥ್ ಸರ್ ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು? ನನ್ನ ಮೇಲೆ ನನ್ಗೇನು ಕಾನ್ಫಿಡೆನ್ಸ್ ಇಲ್ಲದೆ ಇರೋ ಟೈಮಲ್ಲಿ ಅವರು ನನ್ನನ್ನ ಹೇಗೆ ಬಿಲೀವ್ ಮಾಡಿದ್ರು? ನಾನ್ ಅಲ್ಲಿಗೆ ಹೋಗೋದ್ರಿಂದ ನನಗೇನಾದ್ರೂ ಒಳ್ಳೇದಾಗತ್ತಾ? ಈ ನರಕದಿಂದ ಮುಕ್ತಿ ಸಿಗತ್ತಾ? ಒಂದ್ ವೇಳೆ ನಾನ್ ಅಲ್ಲಿಗೆ ಹೋದ್ಮೇಲೆ ಅಲ್ಲಿರೋ ಜನ ನನ್ನನ್ನು ನೋಡಿ ನಕ್ಬಿಟ್ರೆ? ನಾನು ಅಲ್ಲಿಗೆ ಹೋಗಿರೋ ವಿಚಾರ ಗೊತ್ತಾದ್ರೆ ವಿಕ್ರಮ್ ಸುಮ್ನೆ ಬಿಡ್ತಾನ? ನಾನು ಹೋದ್ರೆ ಅವ್ರು ನನ್ನನ್ನ ಸುಮ್ನೆ ಬಿಡಲ್ಲ. ಆದ್ರೆ ನಾನು ಹೋಗದಿದ್ರೆ ಇವ್ರು ನನ್ನನ್ನ ಈ ಮೊನೆ ಸಸ್ಯ ಅಂತ ಒಪ್ಕೊಳ್ತಾರ? ಇಲ್ಲ, ಇವ್ರ ಪಾಲಿಗೆ ನಾನು ಯಾವತ್ತಿದ್ರೂ ಮನೆ ಕೆಲ್ಸದೋಳೆ. ಇಲ್ಲಿರೋದ್ರಿಂದ ನನ್ನ ಜೀವನ ಏನೂ ಬದ್ಲಾಗಲ್ಲ. ಸಾಯೋ ತನಕ ಹೀಗೆ ನೆರಳಾಡ್ತಾ ಜೀವನ ಕಲಿಬೇಕಾಗತ್ತೆ. ದೀಪಾ ಹೀಗೆ 100 ವಿಚಾರಗಳನ್ನ ಯೋಚನೆ ಮಾಡ್ತಾ ತನ್ನ ಕೈಗಳನ್ನೇ ನೋಡ್ಕೋತಾ ಕೂತ್ಲು. ಕೊನೆಗೆ ಅದೇನ್ ಅನ್ನಿಸ್ತೋ ಏನೋ ತನಗೇನೆ ಅರಿವಿಲ್ದೆ ದೀಪಾ ಕೂತಲ್ಲಿಂದ ಮೇಲೆದ್ದು ನಿಂತು ಮೆಲ್ಲಗೆ ಹೆಜ್ಜೆ ಇಡ್ತಾ ಮುಂದೆ ಬಂದು ಅನಾಥವಾಗಿ ಬಿದ್ದಿರೋ ಆ ವಿಸಿಟಿಂಗ್ ಕಾರ್ಡ್ನ ಕೈಗೆತ್ಕೊಂಡ್ರು. ದಿನ ಸಾಯೋದಕ್ಕಿಂತ ಒಂದು ದಿನ ಸಾಯೋದೇ ಮೇಲು ಅಂತ ಗಟ್ಟಿ ನಿರ್ಧಾರ ಮಾಡ್ಬಿಟ್ಲು ದೀಪಾ. ಸತ್ತರೆ ಸಾಯ್ಲಿ, ಈ ಅವಮಾನ ಅನುಭವಿಸಿಕೊಂಡು ಬದುಕೋದಕ್ಕಿಂತ ಏನಾದ್ರೂ ಒಂದು ಮಾಡಿ ಸಾಯೋದೇ ಲೇಸು ಅಂತ ಒಂದು ಹಠಕ್ಕೆ ಬಂದ್ಲು ದೀಪಾ. ಇತ್ತ ಸಿದ್ಧಾರ್ಥ ತನ್ನ ಸ್ಟುಡಿಯೋದಲ್ಲಿ ಲೈಟಿಂಗ್ ಅಡ್ಜಸ್ಟ್ ಮಾಡ್ತಿದ್ದಾನೆ.
ಅವನು ತನ್ನ ಅಸಿಸ್ಟೆಂಟ್ ಹತ್ರ ಮಾತಾಡ್ತಾ ಮಧ್ಯ ಮಧ್ಯೆ ಗೇಟ್ ಕಡೆ ನೋಡ್ತಿದ್ದಾನೆ. ಅವನ ಇನ್ಸ್ಟಿಂಕ್ಟ್ ಹೇಳ್ತಿದೆ, ದೀಪಾ ಬಂದೇ ಬರ್ತಾಳೆ ಅಂತ. ಅಷ್ಟರಲ್ಲಿ ಸ್ಟುಡಿಯೋ ಬಾಗಿಲಲ್ಲಿ ಒಂದು ನೆರಳು ಕಾಣಿಸುತ್ತೆ. ದೀಪಾ ಹೆದರುತ್ತಾ ಬೆವರುತ್ತಾ ಒಳಗಡೆ ಕಾಲಿಡ್ತಾಳೆ. ಅವಳು ಹುಟ್ಟಿರೋ ಆ ಹಳೆ ಸೀರೆ, ಕಳೆಗುಂದಿರೋ ಮುಖ ಈ ಐಷಾರಾಮಿ ಸ್ಟುಡಿಯೋಗೆ ಸ್ವಲ್ಪವೂ ಮ್ಯಾಚ್ ಆಗ್ತಿಲ್ಲ. ಅಲ್ಲಿರೋ ದೊಡ್ಡ ದೊಡ್ಡ ಲೈಟ್ಸ್ ಮತ್ತು ಕ್ಯಾಮ್ರಾಗಳನ್ನ ನೋಡಿ ದೀಪಾ ಒಂದು ಕ್ಷಣ ಬೆಚ್ಚಿ ಬೀಳ್ತಾಳೆ. ದೇವ್ರೆ, ನಾನ್ ಸರಿಯಾದ ಜಾಗಕ್ಕೆ ಬಂದಿದ್ದೀನಿ. ಇವರೆಲ್ಲ ನನ್ನನ್ನು ನೋಡಿ, ನನ್ನ ಅವಸ್ಥೆ ನೋಡಿ ನಗಲ್ವಾ? ಛೇ, ಎಂತ ಕೆಲ್ಸ ಮಾಡ್ದೆ. ನಾನಿಲ್ಲಿ ಬರಬಾರ್ದಿತ್ತು ಅಂತ ಭಯದಲ್ಲಿ ದೀಪಾ ಲೆಕ್ಕಾಚಾರ ಹಾಕೋಕೆ ಶುರು ಮಾಡಿದ್ಲು. ಕಾಲನ್ನ ಒಂದು ಹೆಜ್ಜೆ ಹಿಂದೆ ತೆಗೆದ್ಲು. ಆದ್ರೆ ಸಿದ್ಧಾರ್ಥ ಅವಳನ್ನ ನೋಡಿದ ತಕ್ಷಣ ಕೈಯಲ್ಲಿದ್ದ ಕಾಫಿ ಕಪ್ ಪಕ್ಕಕ್ಕಿಟ್ಟು ಕ್ಯೂರಿಯಸ್ ಆಗಿ ಅವಳ ಹತ್ತಿರ ಬಂದ. ಅವಳ ಮುಖದಲ್ಲಿ ಒಂದು ಸಮಾಧಾನದ ನಗು ಇತ್ತು. ಓಹ್, ಫೈನಲಿ ಬಂದ್ಬಿಟ್ರಾ? ನನಗ್ ನಂಬಿಕೆ ಇತ್ತು ನೀವು ಸುಮ್ಮನಾದ್ರೂ ನಿಮ್ ಒಳಗಿರೋ ಆ ಫೈಟರ್ ನಿಮ್ಮನ್ನ ಸುಮ್ನೆ ಕೂರಕ್ ಬಿಡಲ್ಲ ಅಂತ. ಇದನ್ ಕೇಳಿ ದೀಪಾ ತನ್ನ ಸೀರೆಯ ಸೆರಗನ್ನ ಸರಿ ಮಾಡ್ಕೊಳ್ತಾ ಹೆದರಿ ನಿಂತ್ಲು. ಸರ್, ನನಗೀಗ್ಲೂ ಭಯ ಆಗ್ತಿದೆ. ನಾನು ಇಲ್ಲಿಗೆ ಬರಬಾರ್ದಿತ್ತು ಅನ್ನಿಸ್ತಿದೆ. ನನಗೇನು ಗೊತ್ತಾಗ್ತಾ ಇಲ್ಲ ಸರ್, ನಾನು ಹೊರಟು ಬಿಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ಲು. ಆದ್ರೆ ವಿಕ್ರಮ್, ದೀಪಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್, ನಥಿಂಗ್ ಟು ವರಿ. ಮೊದಲು ಅಸಿಸ್ಟೆಂಟ್ ನಿನ್ನನ್ನ ಕಂಫರ್ಟ್ ಮಾಡ್ತಾರೆ. ನೀವು ಇವ್ರ ಜೊತೆ ಹೋಗಿ ಬೇಗ ರೆಡಿಯಾಗಿ. ಇವತ್ತು ನಾವೊಂದು ಮಾಸ್ಟರ್ ಪೀಸ್ ಶೂಟ್ ಮಾಡ್ತಾ ಇದ್ದೀವಿ, ಬಿಲೀವ್ ಮೀ ಅಂತ ಧೈರ್ಯ ಹೇಳ್ದ. 1 ಗಂಟೆಯ ನಂತರ ಸ್ಟುಡಿಯೋ ಲೈಟ್ಸ್ ಎಲ್ಲ ಆನ್ ಆಗಿದೆ. ಸಿದ್ಧಾರ್ಥ್ ಕ್ಯಾಮ್ರಾ ಆಂಗಲ್ ಸೆಟ್ ಮಾಡ್ತಾ ಕಾಯ್ತಿದ್ದಾನೆ. ಅಷ್ಟರಲ್ಲಿ ಮೇಕಪ್ ರೂಮ್ ಬಾಗಿಲು ತೆರೆಯುತ್ತೆ. ದೀಪಾ ಹೊರಗೆ ಬರ್ತಾಳೆ. ಆದ್ರೆ ಈಗಿರುವುದು ಆ ಹಳೆ ದೀಪಾ ಅಲ್ಲ. ಕಡು ಕಪ್ಪು ಬಣ್ಣದ ರೇಷ್ಮೆ ಸೀರೆ, ಕತ್ತಲ್ಲಿ ಮಿಂಚ್ತಿರೋ ಡೈಮಂಡ್ ನೆಕ್ಲೆಸ್ ಮತ್ತು ಅವಳ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ತರ ಮಾಡಿರೋ ಆ ಮ್ಯಾಟ್ ಫಿನಿಶ್ ಮೇಕಪ್. ಅವಳ ಆ ಕಪ್ಪು ಮೈಬಣ್ಣ ಈಗ ಕತ್ತಲಲ್ಲಿ ಮಿಂಚು ನಕ್ಷತ್ರದ ತರ ಕಾಣ್ತಿದೆ. ಸಿದ್ಧಾರ್ಥ್ ಒಂದು ಕ್ಷಣ ಕೈಲಿದ್ದ ಕ್ಯಾಮ್ರಾ ಕೆಳಗಿಟ್ಟು ಸ್ತಬ್ಧನಾಗಿ ನೋಡ್ತಾನೆ. ಅವನ ಎಕ್ಸ್ಪೆಕ್ಟೇಷನ್ಗಿಂತಲೂ ದೀಪಾ 100 ಪಟ್ಟು ಗ್ಲಾಮರಸ್ ಆಗಿ, ಅದಕ್ಕಿಂತ ಹೆಚ್ಚಾಗಿ ತುಂಬಾ ಪವರ್ಫುಲ್ ಆಗಿ ಕಾಣ್ತಿದ್ದಾಳೆ. ಈಗ ಫೋಟೋ ಶೂಟ್ ಮುಗಿದಿದೆ. ಸಿದ್ಧಾರ್ಥ ತನ್ನ ದೊಡ್ಡ ಮಾನಿಟರ್ ಸ್ಕ್ರೀನ್ ಮೇಲೆ ಒಂದೊಂದೇ ಫೋಟೋಗಳನ್ನ ಸ್ಲೈಡ್ ಮಾಡಿ ನೋಡ್ತಿದ್ದಾನೆ. ಅವನ ಮುಖದಲ್ಲಿ ಒಂದು ವಿಕ್ಟರಿ ಸ್ಮೈಲ್ ಇದೆ. ಇತ್ತ ದೀಪಾ ಮೇಕಪ್ ತೆಗೆದು ಮತ್ತೆ ಅದೇ ಹಳೆ ಹರಿದ ಸೀರೆ ಉಟ್ಟು ಹೆದರುತ್ತಾ ಅವನ ಹತ್ತಿರ ಬರ್ತಾಳೆ. ಸಿದ್ಧಾರ್ಥ ಸ್ಕಿನ್ ಕಡೆ ನೋಡ್ತಾ ರಿಟೆಕ್ 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 ಸಿದ್ಧಾರ್ಥ ಸ್ಕ್ರೀನ್ ಕಡೆ ತೋರಿಸ್ತಾ, ದೀಪಾ, ಜಸ್ಟ್ ಲುಕ್ ಅಟ್ ದಿಸ್. ನಾನು ಹೇಳಿರ್ಲಿಲ್ವಾ ಈ ಕ್ಯಾಮ್ರಾ ಸುಳ್ಳು ಹೇಳಲ್ಲ ಅಂತ? ನೋಡು. ದೀಪಾ ಆ ಫೋಟೋಗಳನ್ನ ನೋಡಿ ಸ್ತಬ್ಧಳಾಗಿ ಹೋಗ್ತಾಳೆ. ಅವಳಿಗೆ ತನ್ನನ್ನ ತನಗೆ ನಂಬೋಕೆ ಆಗ್ತಿಲ್ಲ. ಒಬ್ಬ ಕಪ್ಪು ಹುಡುಗಿ ಇಷ್ಟೊಂದು ಸುಂದರವಾಗಿ, ಇಷ್ಟೊಂದು ಗ್ಲಾಮರಸ್ ಆಗಿ ಕಾಣೋಕೆ ಸಾಧ್ಯನಾ ಅಂತ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟರಲ್ಲಿ ಸಿದ್ಧಾರ್ಥ ಸದ್ದಿಲ್ಲದೆ ತನ್ನ ಡ್ರಾಯರ್ನಿಂದ ಒಂದು ಚೆಕ್ ಬುಕ್ ತೆಗೆದು ಅದರಲ್ಲಿ ಅಮೌಂಟ್ ಬರೆದು ದೀಪಾಳ ಕೈಗಿಡ್ತಾನೆ. ದೀಪಾ ಇದನ್ನ ನೋಡಿ, ಸರ್, ಇದು ನನಗ? ನಾನೇನು ಮಾಡಿಲ್ಲ ಸರ್, ನೀವು ಹೇಳಿದ ಹಾಗೆ ನಿಂತಿದ್ದೆ ಅಷ್ಟೇ. ಅದಕ್ಕೆ ಇಷ್ಟೊಂದು ಹಣನಾ ಅಂತ ಶಾಕ್ ಆಗ್ತಾಳೆ. ಸಿದ್ಧಾರ್ಥ ತುಂಬಾ ಸೀರಿಯಸ್ ಆಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ದೀಪಾ, ಇದು ಬರೀ ಹಣ ಅಲ್ಲ, ನಿನ್ ಹಾರ್ಡ್ ವರ್ಕ್ ಮತ್ತೆ ನಿನ್ನ ಈ ಹೊಸ ಲೈಫ್ ನ ಮೊದಲನೇ ಸ್ಟೆಪ್. ಇದಿನ್ನೂ ಪ್ರಾರಂಭ ಅಷ್ಟೇ. ಇನ್ನು ಮುಂದೆ ನಿನ್ನ ಜೀವನ ಪೂರ್ತಿ ಬದಲಾಗತ್ತೆ. ನೀನಿನ್ನು ಮುಂದೆ ಯಾರ ಮನೇಲೂ ಮನೆ ಕೆಲಸದವಳಾಗಿರಲ್ಲ. ಯರ್ ಲೈಫ್ ವಿಲ್ ಚೇಂಜ್ ಸೂನ್ ದೀಪಾ ಅಂತ ಹೇಳಿ ಆ ಚೆಕ್ನ ದೀಪಾ ಕೈಗಿಡ್ತಾನೆ. ಅದನ್ನ ನೋಡಿ ದೀಪಾ ಕಣ್ಣಲ್ಲಿ ಕಣ್ಣೀರು ತುಂಬಿ ಬರುತ್ತೆ. ಸರ್, ನನ್ ಮೇಲೆ ನನಗೇನೆ ನಂಬಿಕೆ ಇರ್ಲಿಲ್ಲ. ಈ ಪ್ರಪಂಚದಲ್ಲಿ ಯಾರೂ ನನ್ನನ್ನ ಇಷ್ಟು ಗೌರವದಿಂದ ನೋಡಿರ್ಲಿಲ್ಲ. ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ದೀಪಾ ಎಮೋಷನಲ್ ಆದ್ಲು. ಸಮಯ ಸಂಜೆ 5 ಗಂಟೆ. ದೀಪಾ ಆಟೋದಲ್ಲಿ ಮನೆ ಕಡೆ ಬರ್ತಿದ್ದಾಳೆ. ಅವಳ ಕೈಯಲ್ಲಿ ಮಡಿಚಿಟ್ಟಿರೋ ಆ ಅಮೂಲ್ಯವಾದ ಚೆಕ್ ಇದೆ. ಅವಳ ಹೃದಯ ಜೋರಾಗಿ ಬಡಿದುಕೊಳ್ತಿದೆ. ದೇವ್ರೆ, ವಿಕ್ರಮ್ ಅವರು ಬರೋದ್ರೊಳಗೆ ನಾನು ಮನೆ ಒಳಗಿರ್ಬೇಕು. ಒಂದ್ ವೇಳೆ ಅವರಿಬ್ರು ಬಂದಿದ್ರೆ ನನ್ ಕತೆ ಮುಗೀತು ಅಂತ ದೀಪಾ ದೇವ್ರ ಹತ್ರ ಬೇಡ್ಕೋತಾ ಇದ್ದಾಳೆ. ದೀಪಾ ಮನೆ ಹತ್ರ ಬರ್ತಿದ್ದ ಹಾಗೆ ಅದೃಷ್ಟಕ್ಕೆ ಗೇಟ್ ಹತ್ರ ವಿಕ್ರಮ್ನ ಕಾರು ಇರಲಿಲ್ಲ. ಅವಳು ಸದ್ದಿಲ್ಲದೆ ಹಿಂಬಾಗಿಲ ಮೂಲಕ ಮನೆ ಒಳಗೆ ನುಗ್ಗಿ ಆ ಚೆಕ್ನ ತನ್ನ ಹಳೆ ಬಟ್ಟೆಗಳ ನಡುವೆ ಸೀಕ್ರೆಟ್ ಆಗಿ ಅಡಗಿಸಿಟ್ಲು. ತಕ್ಷಣ ಅಡುಗೆ ಮನೆಗೆ ಹೋಗಿ ಏನೂ ಗೊತ್ತಿಲ್ಲದ ಹಾಗೆ ಮನೆ ಕೆಲಸ ಶುರು ಮಾಡಿದ್ಲು. ಸಂಜೆ 6 ಗಂಟೆ. ವಿಕ್ರಮ್ ಮತ್ತು ರಾಜೇಶ್ವರಿ ಫಂಕ್ಷನ್ ಮುಗಿಸಿ ಮನೆಗೆ ಬಂದ್ರು. ವಿಕ್ರಮ್ ಮುಖದಲ್ಲಿ ಇನ್ನೂ ಅದೇ ಅಹಂಕಾರ. ಅವನು ನೇರವಾಗಿ ಅಡುಗೆ ಮನೆಗೆ ಬಂದು ದೀಪಾಳನ್ನ ನೋಡ್ತಾನೆ. ಏಯ್, ಇಡೀ ದಿನ ಇಲ್ಲೇ ಇದ್ದೆ ತಾನೆ? ಏನಾದ್ರೂ ಸ್ಮಾರ್ಟ್ ಆಗೋಕೆ ಹೋಗಿ ಹೊರಗಡೆ ಕಾಲಿಟ್ಟಿದೀಯಾ ಅಂದ್ರೆ ನೋಡು ಅಂತ ಬೆದರಿಕೆ ಹಾಕ್ತ. ದೀಪಾ ತಲೆ ತಗ್ಗಿಸಿ ನಡುಗುತ್ತಾ, ಇಲ್ಲ, ಮನೇಲೇ ಇದ್ದೆ ಅಂತ ಹೇಳಿದ್ಲು. ವಿಕ್ರಮ್ ಅಸಹ್ಯವಾಗಿ ನಗ್ತಾ, ಗುಡ್.
ಆ ಸಿದ್ಧಾರ್ಥ್ ಏನೋ ದೊಡ್ಡದಾಗಿ ಮಾತಾಡ್ದ ಅಂತ ಆಕಾಶದಲ್ಲಿ ತೇಲ್ಬೇಡ. ನಿನ್ ಯೋಗ್ಯತೆ ಬರೀ ಈ ಪಾತ್ರೆ ತೊಳೆಯೋದ್ ಮಾತ್ರ. ಅರ್ಥ ಆಯ್ತಾ? ದೀಪಾ ತುಟಿಕ್ ಪಿಟಿಕ್ ಅನ್ಲಿಲ್ಲ. ಆದ್ರೆ ಅವಳ ಮುಖದಲ್ಲಿ ಈಗ ಮೊದಲಿನ ಭಯ ಕಡಿಮೆ ಆಗಿತ್ತು. ದಿನಗಳು ಉರುಳುತ್ತಾ ಹೋದ್ವು. ಆದ್ರೆ ಸಿದ್ಧಾರ್ಥ್ ಕಡೆಯಿಂದ ದೀಪಾಗೆ ಯಾವುದೇ ಉತ್ತರ ಬರಲಿಲ್ಲ. ಸಿದ್ಧಾರ್ಥ್ ಸರ್ ನನ್ನನ್ನ ಮರೆತು ಬಿಟ್ರಾ ಅಥವಾ ನನ್ನನ್ನ ರಿಜೆಕ್ಟ್ ಮಾಡ್ಬಿಟ್ರಾ ಅನ್ನೋ ಸಂಕಟ ಅವಳನ್ನ ಕಾಡ್ತಿತ್ತು. ಛೇ, ಸುಮ್ನೆ ನಾನೇ ನನ್ ಬಗ್ಗೆ ಓವರ್ ಕಾನ್ಫಿಡೆನ್ಸ್ ತಗೊಂಡು ಯಾಮಾರ್ಬಿಟ್ನಾ? ಇದೆಲ್ಲ ನಂಗ್ ಬೇಕಿತ್ತಾ ಅಂತ ದೀಪಾ ಚಿಂತೆ ಮಾಡೋಕ್ ಶುರು ಮಾಡಿದ್ಲು. ಆದ್ರೆ ಅವತ್ತು ಭಾನುವಾರ. ಸಿದ್ಧಾರ್ಥ ತನ್ನ ಲೇಟೆಸ್ಟ್ ಜ್ಯುವೆಲರಿ ಬ್ರ್ಯಾಂಡ್ ನ ಮೆಗಾ ಲಾಂಚ್ಗೆ ವಿಕ್ರಮ್ ಮತ್ತು ರಾಜೇಶ್ವರಿಯನ್ನ ಇನ್ವೈಟ್ ಮಾಡಿದ್ದ. ಹೇಯ್, ಇವತ್ತು ಸಿದ್ಧಾರ್ಥ ಮಾರ್ಕೆಟಿಂಗ್ ಮಾಡ್ತಿರೋ ದೊಡ್ಡ ಜ್ಯುವೆಲರಿ ಶೋರೂಮ್ ಓಪನಿಂಗ್ ಇದೆ. ನಾನೇ ಅಲ್ಲಿ ಚೀಫ್ ಗೆಸ್ಟ್. ನೀನ್ ಇಲ್ಲೇ ಬಿದ್ದಿರು. ಅಪ್ಪಿ ತಪ್ಪಿನೂ ನನ್ನ ಮರ್ಯಾದೆ ತೆಗಿಯೋಕ್ ಹೊರಗ್ ಬರಬೇಡ ಅಂತ ವಿಕ್ರಮ್ ದೀಪಾಳನ್ನ ಎಂದಿನಂತೆ ಅವಮಾನ ಮಾಡಿ ತಾಯಿ ರಾಜೇಶ್ವರಿ ಜೊತೆಗೆ ಹೊರಟು ಹೋದ. ದೀಪಾಗೆ ಈಗ ಚಿಂತೆ ಇನ್ನೂ ಜಾಸ್ತಿ ಆಯ್ತು. ಮೌನಿಯಾಗಿ ಅಳುತ್ತಾ ಕೂತು ಬಿಟ್ಲು. ಆದ್ರೆ ವಿಕ್ರಮ್ ಹೋದ 15 ನಿಮಿಷಕ್ಕೆ ವಿಕ್ರಮ್ನ ಮನೆ ಮುಂದೆ ಒಂದು ಲಕ್ಸುರಿ ಕಾರ್ ಬಂದು ನಿಲ್ತು. 4-5 ಜನ ಪ್ರೊಫೆಷನಲ್ಸ್ ಬಂದು ಮನೆಯ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ರು. ಹತಾಶೆಯ ಮುಖ ಹೊತ್ತು ಬಾಗಿಲನ್ನ ತೆಗೆದ ದೀಪಾಳಿಗೆ ಅವಳ ಜೀವನದ ಬಿಗ್ಗೆಸ್ಟ್ ಸರ್ಪ್ರೈಸ್ ಕಾಯ್ತಾ ಇತ್ತು. ಅಲ್ಲಿಗೆ ಬಂದಿದ್ದವರು ಸಿದ್ಧಾರ್ಥ ಕಳುಹಿಸಿದವರು. ಅವರು ದೀಪಾಳಿಗೆ ಎಲ್ಲ ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡಿ ದೀಪಾಳನ್ನ ಇಂಟರ್ನ್ಯಾಷನಲ್ ಲೆವೆಲ್ ಮೇಕಪ್ ಮಾಡಿ ಅದ್ಭುತವಾದ ಡೈಮಂಡ್ ಜ್ಯುವೆಲರಿ ಹಾಕಿ ಸಿದ್ಧಾರ್ಥ್ ಹೇಳಿರೋ ಹಾಗೆ ಶೋರೂಮ್ ಹತ್ತಿರ ಕರ್ಕೊಂಡು ಬಂದ್ರು. ಜ್ಯುವೆಲರಿ ಶೋರೂಮ್ ಹತ್ತಿರ ಮೀಡಿಯಾ ಕ್ರೌಡ್ ಫುಲ್ ಜೋರಾಗಿದೆ. ವಿಕ್ರಮ್ ಮತ್ತು ರಾಜೇಶ್ವರಿ ಸ್ಟೇಜ್ ಮೇಲೆ ಸಿದ್ಧಾರ್ಥ್ ಪಕ್ಕ ನಿಂತು ಫೋಟೋಗೆ ಫೋಸ್ ಕೊಡ್ತಿದ್ದಾರೆ. ಆಗ ವಿಕ್ರಮ್ ಸಿದ್ಧಾರ್ಥ್ ಕಿವಿ ಹತ್ರ ಬಂದು, ಸಿದ್ದು, ನಿನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೇಲೆ ನನಗೆ ಫುಲ್ ನಂಬಿಕೆ ಇದೆ. ಬಟ್ ಆ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಇನ್ನೂ ಸಸ್ಪೆನ್ಸ್ ಇಟ್ಟಿದೆಯಲ್ಲ, ಯಾಕೆ ಅಂತ ಪಿಸುಗುಟ್ಟ. ಸಿದ್ಧಾರ್ಥ ಸದ್ದಿಲ್ಲದೆ ನಗುತ್ತಾ, ಅದಕ್ಕೆ ಟೈಮ್ ಬಂದಿದೆ ವಿಕ್ರಮ್, ದಿಸ್ ಇಸ್ ದ ಸರ್ಪ್ರೈಸ್ ಆಫ್ ದ ಇಯರ್ ಅಂತ ಹೇಳಿ ಸುಮ್ಮನಾದ. ಅಷ್ಟರಲ್ಲಿ ಶೋರೂಮ್ ಮುಂದೆ ಆ ಕಪ್ಪು ರೇಂಜ್ ರೋವರ್ ಬಂದು ನಿಲ್ತು. ಕಾರಿನಿಂದ ಇಳಿದಿದ್ದು ಈ ಜ್ಯುವೆಲರಿ ಶಾಪ್ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ದೀಪಾ. ಅವಳ ಈ ರಾಯಲ್ ಲುಕ್ ನೋಡಿ ಫೋಟೋಗ್ರಾಫರ್ಸ್ ಮುಗಿಬೀಳ್ತಾರೆ. ಇದನ್ನ ನೋಡಿ ವಿಕ್ರಮ್ ಮತ್ತೆ ರಾಜೇಶ್ವರಿ ಮುಖದಲ್ಲಿನ ನಗುವೆ ಬಾಡ್ ಹೋಗ್ಬಿಡ್ತು. ಮುಖದ ಮೇಲೆ ಶಾಕ್ನ ಅಲೆಗಳು ಬಂದು ಅಪ್ಪಳಿಸಿದಂತಾಗಿಬಿಡ್ತು. ಇವಳು ನಮ್ಮ ಮನೆಯಲ್ಲಿ ಪಾತ್ರೆ ತೊಳೆಯೋ ದೀಪ ಅಲ್ವಾ ಅಂತ ಸ್ಟನ್ ಆಗಿಬಿಟ್ರು. ಸ್ಟೇಜ್ ಮೇಲೆ ಸಿದ್ಧಾರ್ಥ್ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ನ ಈ ಜನುಮದಲ್ಲಿ ಅರಗಿಸಿಕೊಳ್ಳೋಕು ಸಾಧ್ಯವಾಗದ ಸ್ಥಿತಿ ತಲುಪಿಬಿಟ್ರು ವಿಕ್ರಮ್, ರಾಜೇಶ್ವರಿ. ಜ್ಯುವೆಲರಿ ಶಾಪ್ ಓನರ್ ಮೈಕ್ ಹಿಡಿದು, ನಮ್ಮ ಮಾರ್ಕೆಟಿಂಗ್ ಹೆಡ್ ಸಿದ್ಧಾರ್ಥ್ ಅವರು ಈ ಬ್ರ್ಯಾಂಡ್ ಅಂಬಾಸಿಡರ್ ನ ಸೆಲೆಕ್ಟ್ ಮಾಡಿದಾಗ ನಮಗೆ ಸ್ವಲ್ಪ ಡೌಟ್ ಇತ್ತು. ಆದ್ರೆ ಇವತ್ತು ನಮಗೆ ಅರ್ಥ ಆಗ್ತದೆ ಸಿದ್ಧಾರ್ಥ್ ಚಾಯ್ಸ್ ಎಷ್ಟು ಪವರ್ಫುಲ್ ಅಂತ. ಮಿಸ್ ದೀಪಾ ಈಸ್ ಅವರ್ ನ್ಯೂ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಅನೌನ್ಸ್ ಮಾಡ್ಬಿಟ್ರು. ದೀಪಾ ನರ್ವಸ್ ಆಗಿದ್ರು. ಸಿದ್ಧಾರ್ಥ್ ಅವಳ ಹತ್ತಿರ ಬಂದು ಮೆಲ್ಲಗೆ, ಗೋ ಹೆಡ್ ದೀಪಾ, ನಿನ್ನ ಫ್ಯೂಚರ್ ನಿನ್ನ ಮುಂದಿದೆ ಅಂತ ಮೋಟಿವೇಟ್ ಮಾಡ್ದ. ದೀಪಾ ಸಿದ್ಧಾರ್ಥ್ನನ್ನ ಹಗ್ ಮಾಡಿ ಥ್ಯಾಂಕ್ಸ್ ಹೇಳ್ತಾ ಮೈಕ್ ಹಿಡಿದು ಮಾತಾಡೋಕೆ ಶುರು ಮಾಡಿದ್ಲು. ಇದು ಕನಸೋ ನನಸೋ ಗೊತ್ತಾಗ್ತಿಲ್ಲ. ಆದ್ರೆ ಇದಕ್ಕೆಲ್ಲ ಕಾರಣ ಆಗಿರೋ ಒಬ್ಬರ ಕನಸನ್ನ ನನಸು ಮಾಡಿರೋ ಸಿದ್ಧಾರ್ಥ್ ಸರ್ಗೆ ನನ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅವ್ರಿಲ್ಲ ಅಂದ್ರೆ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ. ಕಪ್ಪು ಅಂದ್ರೆ ಅಸಹ್ಯ ಅಂತ ನೋಡೋ ಇವತ್ತಿನ ಕಾಲದಲ್ಲಿ ಸಿದ್ಧಾರ್ಥ್ ಸರ್ ಕಪ್ಪು ಅನ್ನೋದು ಕಸ್ತೂರಿ ಅಂತ ಪ್ರೂವ್ ಮಾಡಿದ್ರು. ದೀಪಾ ಮಾತುಗಳಿಗೆ ಪ್ರೀತಿಯ ಚಪ್ಪಾಳೆ ಬೀಳೋಕೆ ಶುರುವಾಯ್ತು. ದೀಪಾಗೆ ತನ್ನ ಮೇಲೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗ್ತಾ ಹೋಯ್ತು. ಆಗ ದೀಪಾ ಇನ್ನೂ ಅಗ್ರೆಸಿವ್ ಆಗೋಕೆ ನಿರ್ಧಾರ ಮಾಡಿದ್ಲು. ದೀಪಾ ಧೈರ್ಯವಾಗಿ 2 ಹೆಜ್ಜೆ ಮುಂದೆ ಬಂದು ವಿಕ್ರಮ್ ಮತ್ತು ರಾಜೇಶ್ವರಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿ ನೋಡಿದ್ಲು. ಅವಳ ಕಣ್ಣಲ್ಲಿ ಇಷ್ಟು ದಿನ ತಾನು ಅನುಭವಿಸಿರೋ ನೋವು, ನರಕ ಯಾತನೆ ಕಾಣಿಸ್ತಿತ್ತು. ಕೆಲವರು ನನ್ನನ್ನ, ನನ್ನ ಬೈಮಣ್ಣ ನೋಡಿ ನನ್ನನ್ನ ಕಸಕ್ಕಿಂತ ಕೀಳಾಗಿ ನೋಡಿದ್ರು. ನನ್ನನ್ನ ಚಪ್ಪಳಿ ಬಿಡೋ ಜಾಗದಲ್ಲಿ ಬಿಟ್ರು. ನನಗೆ ಪ್ರತಿದಿನ ನರಕ ತೋರಿಸಿದ್ರು. ನನ್ನನ್ನ ಯಾವ್ದ್ಯಾವುದೋ ಪ್ರಾಣಿಗೆ ಹೋಲಿಸಿದ್ರು. ಆದ್ರೆ ಇವತ್ತು ಅದೇ ಕಪ್ಪು ಬಣ್ಣ ಇರೋ ಈ ಹುಡುಗಿ ಅವರ ಮುಂದೆನೆ ನಿಂತು ಧೈರ್ಯವಾಗಿ ಮಾತಾಡೋಕೆ ಸಾಧ್ಯ ಆಯ್ತು. ಬಣ್ಣ ಅನ್ನೋದು ಕಣ್ಣಿಗೆ ಕಾಣೋ ಒಂದು ಲೇಯರ್ ಅಷ್ಟೇ. ಆದ್ರೆ ಸಾಧನೆ ಅನ್ನೋದು ರಕ್ತದಲ್ಲಿ ಇರೋ ಪವರ್. ನೀವು ನನ್ನನ್ನ ಕಪ್ಪಾಗಿದ್ದೀಯಾ ಅಂತ ಹೀಯಾಳಿಸಿದಾಗ್ಲೆಲ್ಲ ನಾನು ವಜ್ರದ ತರ ಕತ್ತಲಲ್ಲಿ ಮಿಂಚೋಕೆ ರೆಡಿ ಆಗ್ತೀನಿ. ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂದವ್ರ ಮುಂದೆ ಇವತ್ತು ನಾನು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಸಾಧನೆ ಮತ್ತು ಸಿದ್ಧಾರ್ಥ ಸರ್ ಕೊಟ್ಟ ಭರವಸೆ. ಬಣ್ಣ ಬರೀ ಕಣ್ಣಿಗೆ ಕಾಣುತ್ತೆ, ಆದ್ರೆ ವ್ಯಕ್ತಿತ್ವ ಇಡೀ ಜಗತ್ತಿಗೆ ಕಾಣುತ್ತೆ ಅಂತ ಹೇಳಿ ತನ್ನ ಪವರ್ಫುಲ್ ಮಾತುಗಳನ್ನ ಮುಗಿಸಿದ್ಲು ದೀಪಾ. ವಿಕ್ರಮ್ ಮತ್ತೆ ರಾಜೇಶ್ವರಿಗೆ ಅಲ್ಲಿ ನಿಲ್ಲೋಕು ಸಾಧ್ಯ ಆಗದೆ, ಜನರ ಅವಹೇಳನದ ನೋಟವನ್ನ ಸಹಿಸೋಕು ಆಗದೆ ಸ್ಟೇಜ್ ಇಳಿದು ಓಡ್ ಹೋಗ್ಬಿಟ್ರು.
ಇವತ್ತು ಹಳೆ ದೀಪ ಸತ್ತು ಒಬ್ಬರು ಪವರ್ಫುಲ್ ರಾಯಲ್ ಕ್ವೀನ್ ಹುಟ್ಟಿದ್ಲು.